ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಇನ್ನು ಮಳೆ ಬರ್ತೈತಿ, ಆಮೇಲೆ ತುಂಬಾ ಆಸೆ ಇದೆ, ಟೈಮ್ ಇದೆ. ಈ ಒಂದ್ ತಿಂಗಳವರೆಗೆ ಏನು ಸಮಸ್ಯೆ ಇಲ್ಲ, ಬೆಳೆಗೆ ಆಮೇಲೆ ಕೊಡೋಣ. ಡ್ಯಾಮ್ನಾಗಿಲ್ಲ ಅಂದ್ರೆ ಆಟೋಮೆಟಿಕ್ ಸ್ಟಾಪ್ ಆಗಿ ಆಗ್ತದೆ. ಅದು ನದಿಯಲ್ಲಿ ಕೂಡ ನೀರಿಲ್ಲ, ಸ್ಟಾಪ್ ಆಗುತ್ತೆ. ಕುಡಿಯೋ ನೀರಿಗೆ ಈಗೆಲ್ಲ ಹಿಡಿದಿಲ್ಲ, ನೀರಿಗೆ ಕುಡಿಯೋ ನೀರಿಗೆ ಮಾತ್ರ. ಬೆಳಗ್ಗೆ ಎದ್ದು ಸದ್ಯಕ್ಕಿಲ್ಲ, ಜಾಸ್ತಿ ಅವರೇ ಕೊಡ್ತೀವಿ. ಸರ್, ಈಗ ರಾಮದುರ್ಗ ಸೇರಿದಂತೆ ಕೆಲವೊಂದಿಷ್ಟು ಕಡೆ ಮಳೆ ಆಗಿಲ್ಲ, ಹೀಗಾಗಿ ಆವಾಗ ಜನರು ಬೆಳೆ ಬೆಳೆದು ಸಂಕಷ್ಟದಲ್ಲಿದ್ದಾರೆ. ಅದೇ ಹೇಳಿದಿಲ್ಲ, ಮಾಡಿ ಸರ್ವೆ ಮಾಡ್ತಾರೆ ಅಂತ ಹೇಳಿದ್ರು. ಸರ್ವೆ ಮಾಡ್ಲಿಕ್ಕೆ DC ಅವರು ಆದೇಶ ಮಾಡ್ತಾರೆ. ಯಾರಿಗೆ ಹೋಗಿದೆ ಸರ್ಕಾರ ನಿರ್ಧಾರ ಮಾಡಿದ್ರೆ ಏನ್ ಕೊಡಬೇಕು ಏನ್ ಕೊಡಬಾರ್ದು. ಅದೇ ಸರ್ವೆ, ಅದೇ ಫಸ್ಟ್ ಸರ್ವೆ ಆಗುತ್ತೆ. ಯಾಕಂದ್ರೆ ಕೆಲವು ಬೆಳೆ ಬಂದಿದೆ, ಕೆಲವು ಬಂದಿಲ್ಲ. ಎಲ್ಲ ನಮ್ಗೆ ಹಾಗೆ ಅದನ್ನ ಸರ್ವೆ ಮಾಡೋದಕ್ಕೆ, ಸರ್ವೆ ಮಾಡೋದಕ್ಕೆ ಪರಿಹಾರ ಕೊಡೋದಕ್ಕೆ ಅಷ್ಟೇ. ಸಾಲ ಮನ್ನಾದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಅದು ಗೊತ್ತಿಲ್ಲ, ಸರ್ಕಾರ ಮಾಡಬೇಕು. ಅದು ಸರ್ಕಾರ ಅಂತ ಚರ್ಚೆ ಆಗ್ಬೇಕು. ನಮ್ಮಂತಲ್ಲಿ ಇಂಡಿವಿಜುವಲ್ ಹೇಳಲಿಕ್ಕೆ ಆಗುಲ್ಲ. ಸರ್, ಈಗ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, 2-3 ದಿನದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಗೊತ್ತಿಲ್ಲ ನನಗೂ, ನಾವು ಇಲ್ಲೇ ಅದ್ರ ಗೊತ್ತಿಲ್ಲ, ಬೆಂಗಳೂರು ಹೋದ್ಮೇಲೆ ಗೊತ್ತಾಗೋದು. ನೋಡೋಣ, ಆಗ್ತದೆ. ಯಾವಾಗ ಬೇಗ ಆಗ್ಬೇಕಂತ ಇದೆ ಎಲ್ಲಾದ್ರು. ಅದು ಬೇಗ ಆಗ್ಲಿ ಅಷ್ಟೇ. ಯಾಕಂದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ. ಹೇಳಿದಾರ ದೊಡ್ಡ ಜಿಲ್ಲೆ ಇದೆ, ಕೊಡ್ಬೇಕು. ದೊಡ್ಡ ಜಿಲ್ಲೆ ಇದೆ, ಕೊಡ್ಬೇಕು. ಕೊಟ್ರೆ ಒಳ್ಳೇದಾಗುತ್ತೆ. ನೀವು ಯಾರಿಗೆ ಶಿಫಾರಸ್ ಮಾಡಿದ್ರಿ ಸರ್? ಯಾರಿಗಾರು ಕೊಡಬೇಕು ಅವರಿಗೆ ಅಂತ ಹೇಳಿ? ನಾವು ಯಾರು ಶಿಫಾರಸ್ ಮಾಡಿಲ್ಲ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡಿ. ನಿಮ್ಮನ್ನ ಯಾರು ಸಂಪರ್ಕ ಮಾಡಿದಾರೆ ಸರ್? ನಮ್ಮ ಜಿಲ್ಲೆಯವ್ರ ಶಾಸಕರು? ಇಲ್ಲ, ನಮ್ಮ ಯಾರು ಸಂಪರ್ಕ ಮಾಡಿಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೋಡೋಣ, ಅದೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ. ಯಾರು ಪಕ್ಷಕ್ಕೆ ಅವಶ್ಯಕತೆ ಇದೆ, ಮುಂದಿನ ಚುನಾವಣೆ ಯಾರು ಅನುಕೂಲ ಆಗ್ತಾರ ಆ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾರೆ ಅನ್ನುವಂಥದ್ದನ್ನ ನಾವು ಹಿಂದೆ ಹೇಳಲ್ಲ. ಅದನ್ನೆಲ್ಲ ಹಿಂದೆ ನಾವು ಹೇಳಿದ್ವಿ, ಎಲ್ಲರೂ ಅದನ್ನೇ ಹೇಳ್ತಾರೆ. 28ರಲ್ಲಿ ಚುನಾವಣೆಯಲ್ಲಿ ಇರ್ತಾರೆ, ಅವ್ರ ನೇತೃತ್ವದಲ್ಲಿ ಚುನಾವಣೆ ನಾವು ಕೂಡ ಹೇಳಿದ್ವಿ. ಪಕ್ಷ ಕೆಲಸ ಮಾಡೇ ಮಾಡ್ತಾರೆ. ಅಹಿಂದ ನಾಯಕತ್ವದ ಸಾರಥಿ ಯಾರು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಇರುವಂತ ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲ. ಅದೇನೇ ಅಷ್ಟು ಡೈಲ್ಯೂಟ್ ಮಾಡೋದು ಅವಶ್ಯಕತೆ ಇಲ್ಲ. ಕಾಲಕ್ಕೆ ಅದು ಗೊತ್ತಾಗ್ತದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸರ್ವೆ ಮಾಡೋದು. ಸರ್ವೆ ಆದ್ಮೇಲೆ ಅದ್ರ ಬಗ್ಗೆ ಸ್ಪಷ್ಟವಾದ ತೀರ್ಮಾನ ಮಾಡ್ತಾರೆ. ಸರಿ, ಸಿಎಂ ಅವರು ಗುಲ್ಬರ್ಗಕ್ಕೆ ಹೋದ್ ಬಂದ್ಮೇಲೆ ಯತೀಂದ್ರ ಅವರು ಅಲ್ಲೇ ಗುಲ್ಬರ್ಗಕ್ಕೆ ಹೊಂಟಿದ್ದಾರೆ. ಅಲ್ಲ ಅಂದ್ರೆ ಅಹಿಂದನ್ನ ಹೈಜಾಕ್ ಮಾಡುವಂತದ್ದು ಹಿಂಗೇನಿಲ್ಲ. ಈಗ ಅವ್ರ ಮಂತ್ರಿ, ಇಡೀ ರಾಜ್ಯಕ್ಕೆ ಮಂತ್ರಿ ಅವರು ಹೋಗ್ತಾರೆ, ನಾನು ಹೊಂಟಿದ್ವಿ. ಅದು ಗೊತ್ತಿಲ್ಲ. ನೋಡೋಣ, ಅದಕ್ಕೆ ಮಂತ್ರಿ ಬರಬೇಕು. ಮಂತ್ರಿ ಬಂದ್ಮ್ಯಾಗ ಡಿಸಿಷನ್ ತಗೋದ್ರ. ಮಂತ್ರಿ ಯಾರು ಇಲ್ಲ ಈಗ. ನೋಡೋಣ, ಈಗ ಹೇಳಿದರೆ DC ಅವ್ರ ಜೊತೆ ಮಾತಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತೇವೆ. ಓಕೆ ಸರ್, SIR ಬಗ್ಗೆ ಜಿಲ್ಲೆ ಒಳಗೆ SIR ಸುಗಮವಾಗಿ ನಡೀತಾ ಇದೆ. ಇನ್ ಟೈಮ್ನಾಗ ಬಹುಶಃ ಎಲ್ಲ ಕಂಪ್ಲೀಟ್ ಆಗ್ತವೆ. ಯಾಕಂದ್ರೆ ಮ್ಯಾಪಿಂಗ್ ಏನಾಗಿದೆ ಅಷ್ಟನ್ನು ಮಾಡ್ಲಿಕ್ಕೆ ಎಲ್ಲ ಉತ್ಸುಕರಾಗಿದ್ದಾರೆ. ಸರ್ಕಾರ, ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಗೊತ್ತಿಲ್ಲ. ಬಿಜೆಪಿ ಅವರು ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಅಲ್ಲೇ ಡೆಲ್ಲಿಯಲ್ಲಿ ಇದೆ, ಅವ್ರಿಗೆ ಹೇಳ್ತಾರೆ, ಅವ್ರು ಎನ್ಕ್ವೈರಿ ಮಾಡ್ತಾರೆ. ಯಾವುದು ಸಮಸ್ಯೆ ಆಗಿದೆ, ಎಲ್ಲಿ ಗೊಂದಲ ಆಗಿದೆ ಮಾಡ್ಲಿ. ಅವ್ರು ಹೆಂಗಾರು ಈಗ ದೂರು ಕೊಟ್ಟಿದ್ದಾರೆ, ಎನ್ಕ್ವೈರಿ ಮಾಡ್ಲಿ. ಬೆಳಗಾವಿಯಲ್ಲಿ 3 ದಿನ RSS ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆಗೆ ಬಂದಿದೆ. ಜನಸಂಖ್ಯೆ ಅಸಮತೋಲನ ಇರ್ಬೋದು, ಜೊತೆಗೆ ರಾಮ ಮಂದಿರ ವಿಚಾರ ಇರ್ಬೋದು, ಜೊತೆಗೆ RSS DKR ಮಾಡ್ತಾರೆ, ಅವ್ರಿಗೆ ಉತ್ತರ ಕೊಡೋದಿಲ್ಲ, ನೇರವಾಗಿ ಸಂಘಟನೆ ಮೂಲಕ ಉತ್ತರ ಕೊಡಿ ಅನ್ನೋದು. ಯಾರು ಹೇಳಿದ್ರು? ನಿಮ್ಗೆ ಯಾರು ಹೇಳಿದ್ರೆ? ಅವರೇ ಹೇಳಿದಾರೆ ಸರ್. ಪ್ರೆಸ್ ಮನೆಗೆ ಹೇಳಿದ್ರ? RSS ಏನು ಹೇಳೋ ಹೊರಗಡೆ ಬರೋಲ್ಲ, ಗುಪ್ತವಾಗಿರ್ತದೆ. ಮಾತಾಡಿದಾರೆ ಸರ್ ಅವರ ಮಾಧ್ಯಮ ಪ್ರಮುಖರು ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದಾರೆ.
ಜನಸಂಖ್ಯೆ ಹೆಚ್ಚಾಗ್ತಿದೆ, ಸವಾಲುಗಳು ಏನೇನುಗಳು ಇದ್ದಾವೆ? ಜನಸಂಖ್ಯೆ ಅಲ್ಲ ಸರ್, ರಾಮ ಮಂದಿರ ಹುಂಡಿ ಕಳತನ ಹುಂಡಿ ಎಣಿಕೆಯಲ್ಲಿ ಅದು ಗಂಭೀರ ವಿಷಯ ಅದು. ಗಂಭೀರ ವಿಷಯ, ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಲೇಬೇಕು. ಈಗಲೇ ಮಾಡ್ತಿದ್ದಾರೆ. ಅದು ಸರಿಯಾದ ದಿಕ್ಕಿನಲ್ಲಿ ಯಾರು ದೋಷಿ ಇದಾರೆ ಅವ್ರು ಟಾರ್ಗೆಟ್ ಮಾಡ್ಬೇಕು. ಅವ್ರು ಖಾಸಗಿ ಫೈನಾನ್ಸ್ ವಿರುದ್ಧ ಜಗಳಾಟ ಕ್ರಮ ಈಗ ಒಂದು 3,500 ಮಂದಿಗೆ 160 ಕೋಟಿ ರೂಪಾಯಿ ವಂಚನೆ ಮಾಡಿದ್ರು. ಹೇಳಿದಲ್ಲ ಪೊಲೀಸ್ ಹೇಳಿದಾರೆ, ನಮ್ಮ ಗಮನಕ್ಕೆ ತಗೊಂಡ್ಬಂದು ಡಿ ಸಿ ಅವ್ರು ಹೇಳಿದ್ದಾರೆ, ನಾವು ಆಕ್ಷನ್ ತಗೋತ ಹೇಳಿದ್ದಾರೆ. ಯಾರು ಇದ್ರ ಗಮನಕ್ಕೆ ತಗೊಂಡ್ ಬರ್ರಿ, ಆಕ್ಷನ್ ತಗೋತಾರೆ. ಸರ್, ರಾಜ್ಯದಲ್ಲಿ CCTV ಕಣ್ಗಾವಲಲ್ಲಿ ಎಲ್ಲ ಧಾರ್ಮಿಕ ಇಲಾಖೆ ನಾವು ದೇವಸ್ಥಾನಗಳು ಮೊನ್ನೆ ಹೇಳಿದಾರೆ CM ಅವರು, ಎಲ್ಲಾ ದೇವಸ್ಥಾನ ಎಲ್ಲ ಕಡೆ ಕ್ಯಾಮ್ರಾ ಕೂಡಿಸ್ತಾರೆ ಹೇಳಿದ್ದಾರೆ. ಅದೊಂದು ರಾಮ ಮಂದಿರ ಅನ್ನುವಂಥದ್ದು ನಮ್ಗೆ ಎಲ್ಲರಿಗೂ ಪಾಠ ಅನ್ನುವಂಥದ್ದು ಕೂಡ ಇದೆ. ಒಂದು ಎಚ್ಚರಿಕೆ ಗಂಟೆ ಹೊಸ ದಾರಿ ದಿಕ್ಕನ್ನ ತೋರಿಸಿದೆ. ಯಾರ್ದೋ ದುಡ್ಡು ಯಾರೋ ಮಜಾ ಮಾಡೋದಾಗಿದೆ.